ತಮಿಳುನಾಡಿಗೆ ಕಾವೇರಿ ನೀರು ಬಿಡುವುದನ್ನು ಖಂಡಿಸಿ ವಾಟಾಳ್ ನಗರ ಸೇರಿದಂತೆ ಕೆಲ ಸಂಘಟನೆಗಳು ನೀಡಿದ ಕರೆ ಅಂದರೆ ಕರ್ನಾಟಕ ಬಂದ್ಗೆ ಹುಬ್ಬಳ್ಳಿಯಲ್ಲಿ ಇವತ್ತು ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಹುಬ್ಬಳ್ಳಿಯಲ್ಲಿ ಜನಜೀವನ ದೈನಂದಿನಂತೆ ಇತ್ತು. ಬಸ್ ಸಂಚಾರ ಕೂಡ ದೈನಂದಿನ ಇತ್ತು. ಆಟೋ ಸಂಚಾರ, ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಆಗಿದ್ದು ಜನರು ಕೂಡ ಸಹಜ ಸ್ಥಿತಿಯಲ್ಲಿ ಇವತ್ತು ಹುಬ್ಬಳ್ಳಿಗೆ ಬಂದು ತಮ್ಮ ವ್ಯಾಪಾರ ವಹಿವಾಟನ್ನು ನಡೆಸಿಕೊಂಡು ಹೋಗಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಹುಬ್ಬಳ್ಳಿಯಲ್ಲಿ ಏನೋ ಕರ್ನಾಟಕ ಬಂದ್ಗೆ ಯಾರೂ ಕೂಡ ಸ್ಪಂದಿಸಿಲ್ಲ. ಯಾವೊಂದು ಸಂಘಟನೆಗಳು ಕೂಡ ಬಂದ್ಗೆ ಕರೆ ನೀಡಲಿಲ್ಲ. ಒಂದು ಪ್ರತಿಭಟನೆಯನ್ನು ಕೂಡ ಹುಬ್ಬಳ್ಳಿಯಲ್ಲಿ ಬಂದ್ನ ಅಂಗವಾಗಿ ಯಾವೊಂದು ಸಂಘಟನೆಗಳು ಕೂಡ ನಡೆಸಲಿಲ್ಲ. ಬದಲಾಗಿ ಬಂದನ್ನು ವಿರೋಧಿಸಿ ಇವತ್ತು ಆಟೋ ಚಾಲಕರ ವತಿಯಿಂದ ಇವತ್ತೊಂದು ವಿರೋಧಿಸಿ ಒಂದು ಪ್ರತಿಭಟನೆ ನಡೀತು. ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಲ್ಲಿ ಸೇರಿದಂಥ ಅನೇಕ ಆಟೋ ಚಾಲಕರು ನಾವು ಇವತ್ತಿನ ಕರ್ನಾಟಕ ಬಂದ್ಗೆ ನಮ್ಮ ಬೆಂಗಳೂರಿನಲ್ಲಿಂತೂ ಬಂದ್ 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 ಅಂತ ಹೇಳ್ತಾರೆ. ಆದರೆ ನಮ್ಮ ಭಾಗದ ಸಮಸ್ಯೆಗಳಿಗೆ ಅವರು ಯಾವತ್ತೂ ಕೂಡ ಸ್ಪಂದಿಸುವುದಿಲ್ಲ. ಕೇವಲ ಕಾವೇರಿ ವಿಚಾರ ಬಂದಾಗ ಮಾತ್ರ ಕರ್ನಾಟಕ ಬಂದ್ಗೆ ಕರೆ ನೀಡ್ತಾರೆ. ಹುಬ್ಬಳ್ಳಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹದಾಯಿ ವಿಚಾರವಿದೆ, ರೈತರ ಬರದ ಸಮಸ್ಯೆ ಇದೆ, ಜೊತೆಗೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸೇರಿದಂತೆ ಅನೇಕ ಹತ್ತಾರು ವಿಷಯಗಳಿವೆ. ಆದರೆ ಯಾವೊಂದು ವಿಷಯದ ಬಗ್ಗೆ ಕೂಡ ಅವರು ಮಾತನಾಡೋದಿಲ್ಲ. ಆದರೆ ಇದೀಗ ಕಾವೇರಿ ವಿಚಾರವಾಗಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಬಂದ್ಗೆ ನಮ್ಮ ಬೆಂಬಲವಿಲ್ಲ ಅನ್ನುವ ಮಾತುಗಳನ್ನು ಇಲ್ಲಿನ ಆಟೋ ಚಾಲಕರ ಸಂಘದವರು ಮತ್ತು ಈ ಭಾಗದ ಅನೇಕ ಹೋರಾಟಗಾರರು ಹೇಳಿರುವಂಥದ್ದು. ಹೀಗಾಗಿ ಹುಬ್ಬಳ್ಳಿ ನಗರದಲ್ಲಿ ಏನೋ ಹೂಗಳನ್ನು ಕೊಟ್ಟು ಇವತ್ತು ಯಾವುದೇ ಬಂದಿಲ್ಲ, ಎಲ್ಲವೂ ಕೂಡ ಸಹಜ ಸ್ಥಿತಿ ಇದೆ ಅಂತೇಳಿ ಒಂದು ಪ್ರತಿಭಟನೆಯನ್ನು ನಡೆಸಿದರು. ಬಂದ್ಗೆ ನಮ್ಮ ವಿರೋಧ ಅಂತೇಳಿ ಸಾಕಷ್ಟು ಜನರು ಒಂದು ಮಾತುಗಳನ್ನು ಕೂಡ ಹೇಳಿದರು. ಕೇವಲ 2 ದಿನಗಳ ಹಿಂದಷ್ಟೇ ಹುಬ್ಬಳ್ಳಿಗೆ ಬಂದಂಥ ವಾಟಾಳ್ ನಾಗರಾಜ್ ಅವರು ಅನೇಕ ಸಂಘಟನೆಗಳ ಬೆಂಬಲವನ್ನು ಕೋರಿದರು. ಕೇವಲ ನಾವು ಕಾವೇರಿ ವಿಚಾರವಾಗಿ ಮಾತ್ರ ಒಂದು ಬಂಧನ ನಡೆಸಲ್ಲ, ಮಹದಾಯಿ, ಕಳಸಾ ಬಂಡೂರು ಸೇರಿದಂತೆ ಕೃಷ್ಣಾ ವಿಚಾರವಾಗಿ ಕೂಡ ಈ ಬಂಧನಲ್ಲಿ ಹೋರಾಟ ಮಾಡ್ತಿದ್ದೇವೆ. ಹೀಗಾಗಿ ಈ ಭಾಗದವರು ಕೂಡ ಬಂದರಿಗೆ ಬೆಂಬಲ ಕೊಡಬೇಕು, ಬಂಧನ ಆಚರಿಸಬೇಕು ಅಂತ ಮನವಿಯನ್ನು ಮಾಡಿದರು. ಆದರೆ ಈ ಭಾಗದ ಯಾವುದೊಂದು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡಲಿಲ್ಲ. ಅನೇಕ ರೈತಪರ ಸಂಘಟನೆಗಳಿದ್ದರೂ ಕೂಡ ಅವರು ಕೂಡ ಬಂದ್ಗೆ ಬೆಂಬಲವನ್ನು ಕೊಡಲಿಲ್ಲ. ಹೀಗಾಗಿ ಹುಬ್ಬಳ್ಳಿ ಸೇರಿದಂತೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಎಲ್ಲೂ ಕೂಡ ಬಂಧನ ಆಚರಣೆ ಆಗಲಿಲ್ಲ. ಕೆಲವೆಡೆ ಪ್ರತಿಭಟನೆ ನಡೆದು ಬಿಟ್ಟರೆ ಎಲ್ಲೂ ಕೂಡ ಬಂದ್ ಆಗಲ್ಲ. ಪ್ರತಿನಿತ್ಯ ಏನೋ ಸಹಜ ಸ್ಥಿತಿಯಲ್ಲಿ ವ್ಯಾಪಾರ ವಹಿವಾಟು, ವಾಹನ ಸಂಚಾರ ಇರ್ತಿತ್ತು. ಅದೇ ರೀತಿ ಇವತ್ತು ಕೂಡ ಹುಬ್ಬಳ್ಳಿ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ವಾಹನ ಸಂಚಾರ, ಜನಸಂಚಾರ ಇತ್ತು. ಈ ಭಾಗದಲ್ಲಿ ಅಂದರೆ ಕೇವಲ ಹಳೆ ಮೈಸೂರು ಭಾಗದವರು ಮತ್ತು ಬೆಂಗಳೂರಿನ ಭಾಗದವರು ಅವರ ವಿಚಾರ ಬಂದಾಗ ಮಾತ್ರ ಬಂದನ್ನು ಹೇಳ್ತಾರೆ. ಆದರೆ ನಮ್ಮ ವಿಚಾರಗಳು ಬಂದಾಗ ಯಾರೂ ಕೂಡ ಬಂದ್ಗೆ ಬೆಂಬಲಿಸೋದಿಲ್ಲ, ನಮ್ಮ ವಿಚಾರಗಳ ಬಗ್ಗೆ ಕನಿಷ್ಠ ಮಾತನಾಡೋದಿಲ್ಲ. ಹೀಗಾಗಿ ನಾವು ಯಾರೂ ಕೂಡ ಬಂದನ್ನು ನಡೆಸೋದಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಅಂತಂದರೆ ಹುಬ್ಬಳ್ಳಿ ಅಂದರೆ ಇದು ವಾಣಿಜ್ಯ ನಗರ ಆಗ್ತದೆ. ಹುಬ್ಬಳ್ಳಿಗೆ ಪ್ರತಿನಿತ್ಯ ಸುತ್ತಮುತ್ತಲಿನ ಅನೇಕ ಜಿಲ್ಲೆಗಳಿಂದ ವ್ಯಾಪಾರ ವಹಿವಾಟಿಗೆ ಬರ್ತಾರೆ. ಒಂದು ವೇಳೆ ಬಂದ್ ನಡೆದರೆ ದೊಡ್ಡ ಮಟ್ಟದಲ್ಲಿ ಏನು ವ್ಯಾಪಾರ ವಹಿವಾಟಿಗೂ ಕೂಡ ತೊಂದರೆ ಆಗುತ್ತೆ. ಆದರೆ ಇವತ್ತು ಬಂದ್ ಇಲ್ಲದೇ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಮತ್ತು ಬಂದ್ಗೆ ಯಾರೂ ಕೂಡ ಬೆಂಬಲವನ್ನು ನೀಡದೇ ಇದ್ದಂಥ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಸಹಜ ಸ್ಥಿತಿಯಲ್ಲಿತ್ತು. ವ್ಯಾಪಾರ ವಹಿವಾಟು ಕೂಡ ಪ್ರತಿನಿತ್ಯವಾಗಿ ಏನು ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಎಲ್ಲವೂ ಕೂಡ ಜನಜೀವನ ಕೂಡ ದೈನಂದಿನಂತೆ ಇತ್ತು. ಪ್ರಮುಖವಾಗಿ ಏನಂತಂದರೆ ಹುಬ್ಬಳ್ಳಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರೂ ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಹೀಗಾಗಿ ಕರ್ನಾಟಕ ಬಂದ್ಗೆ ಹುಬ್ಬಳ್ಳಿಯಲ್ಲಿ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಬದಲಾಗಿ ಅಂತಂದರೆ ಬಂದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಿದರು. ಕೇವಲ ನೀವು ಕಾವೇರಿ ವಿಚಾರವಾಗಿ ಮಾತಾಡಿದರೆ ನಾವು ಬಂದರಿಗೆ ಬೆಂಬಲವನ್ನು ವ್ಯಕ್ತಪಡಿಸೋದಿಲ್ಲ, ಜೊತೆಗೆ ನಿರಂತರವಾಗಿ ಬಂಧನ ನಡೆಸೋದ್ರಿಂದ ಜನರ ಮೇಲೂ ಕೂಡ ಅನೇಕ ಪರಿಣಾಮಗಳಾಗ್ತವೆ. ಹೀಗಾಗಿ ನಾವು ಬಂಧನ ಮಾಡೋದಿಲ್ಲ ಅಂತ ಮಾತುಗಳನ್ನು ಇಲ್ಲಿನ ಹೋರಾಟಗಾರರು ಹೇಳಿರುವಂಥದ್ದು. ಆ ಮುಖಾಂತರ ಅಂತಂದರೆ ಕರ್ನಾಟಕ ಬಂದ್ಗೆ ಇವತ್ತು ಹುಬ್ಬಳ್ಳಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಿಯೂ ಕೂಡ ಯಾವುದೇ ಒಂದು ಸ್ಪಂದನೆ ಸಿಗದೇ ಇರುವಂಥದ್ದು. ಪ್ರಮುಖವಾಗಿ ಯಾವುದೇ ಒಂದು ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲಿಸಿ ಯಾವುದೇ ಒಂದು ಪ್ರತಿಭಟನೆಯನ್ನು ಕೂಡ ಮಾಡದೇ ಇರುವಂಥದ್ದು. ಕ್ಯಾಮರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಬಳ್ಳಿ.